ಟೈಗರ್ ಜಿಂದಾ ಹೈ, ಕಿಂಗ್ ಈಸ್ ಅಲೈವ್. ಸಿಎಂ ಬಗ್ಗೆ ಬೈರತಿ ಗುಣಗಾನ, ಯತೀಂದ್ರ ಹೇಳಿಕೆಗೆ ಕೆರಳಿ ಕೆಂಡವಾದ ಡಿಕೆ ಬಣ. ಎಸ್, ತಮ್ಮ ತಂದೆ ಮುಖ್ಯಮಂತ್ರಿಯಾಗಿ 5 ವರ್ಷಗಳನ್ನು ಪೂರ್ಣಗೊಳಿಸುತ್ತಾರೆ ಎಂಬ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುತ್ರ ಡಾಕ್ಟರ್ ಯತೀಂದ್ರ ನೀಡಿರುವ ಹೇಳಿಕೆ ಕಾಂಗ್ರೆಸ್ನಲ್ಲಿ ಕೋಲಾಹಲವನ್ನೇ ಸೃಷ್ಟಿಸಿದೆ. ಅದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಪಾಳ್ಯವನ್ನ ಮತ್ತೆ ಕೆರಳಿ ಕೆಂಪಾಗಿಸಿದೆ. ಆದರೂ ಈ ಎರಡೂ ಬಣಗಳ ಬಗ್ಗೆ ತಟಸ್ಥರಾಗಿದ್ದ ಕೆಲವು ಶಾಸಕರಿಗೆ ಮುಜುಗರಕ್ಕೀಡಾಗಿದ್ದಾರೆ. ಇನ್ನು ವಿಧಾನಸಭೆಯ ಜಂಟಿ ಅಧಿವೇಶನ ನಡೀತಾ ಇದ್ದ ಸಂದರ್ಭದಲ್ಲಿ ಇದು ವಿರೋಧ ಪಕ್ಷಗಳ ಸರ್ಕಾರದ ಮೇಲೆ ದಾಳಿ ಮಾಡಲು ಆಹಾರವಾಗಿರುವುದರಿಂದ ನಾಯಕತ್ವ ಬದಲಾವಣೆ ಕುರಿತು ಅಂತಹ ಹೇಳಿಕೆಗಳನ್ನು ನೀಡಬೇಡಿ ಎಂದು ಸಿದ್ದರಾಮಯ್ಯ ಯತೀಂದ್ರ ಅವರಿಗೆ ಸಲಹೆ ನೀಡಿದ್ದಾರೆ. ಇನ್ನು ಈ ಹೇಳಿಕೆ ಶಿವಕುಮಾರ್ ಅವರ ಪಾಳ್ಯಕ್ಕೆ ಉದ್ದೇಶಪೂರ್ವಕವಾಗಿ ಹೇಳಲಾಗಿದೆ ಎಂಬುದು ಸದ್ಯದ ಕುತೂಹಲ ಮೂಡಿಸಿದೆ. ಇನ್ನು ವಿಧಾನಸಭಾ ಅಧಿವೇಶನದ ನಂತರ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ಕರೆಸುತ್ತದೆ. ಜನವರಿ 2026 ಮಧ್ಯದಲ್ಲಿ ನಾಯಕತ್ವದಲ್ಲಿ ಬದಲಾವಣೆಯಾಗುತ್ತದೆ ಎಂದು ಡಿಕೆಎಸ್ ಪಾಳ್ಯದಲ್ಲಿ ಬಲವಾಗಿ ನಂಬಿಕೆ ಇದೆ. ಈ ಮಧ್ಯೆ ಸಂಕ್ರಾಂತಿ ಹಬ್ಬದ ನಂತರ ಪಕ್ಷ ಹೈಕಮಾಂಡ್ ಸಂಪುಟ ಪುನರಚನೆಗೆ ಹಸಿರು ನಿಶಾನೆ ತೋರಿಸುತ್ತದೆ ಎಂಬುದು ಸಿಎಂ ಸಿದ್ದರಾಮಯ್ಯ ಪಾಳ್ಯದ ಪ್ರಬಲ ನಂಬಿಕೆಯಾಗಿದೆ. ಇನ್ನು ನನಗೆ ಏನನ್ನಿಸುತ್ತದೆ ನಾನು ಅದನ್ನ ಹೇಳಿದ್ದೇನೆ, ಅದರಲ್ಲಿ ಬೇರೆ ಯಾವುದೇ ದುರುದ್ದೇಶ ಇಲ್ಲ ಎಂದು ಯತೀಂದ್ರ ಅವರ ಹೇಳಿಕೆಯನ್ನು ಆಳವಾಗಿ ಪರಿಶೀಲಿಸಿ ಅವರ ಜೊತೆ ಮಾತನಾಡುತ್ತೇನೆಂದು ಶಿವಕುಮಾರ್ ಹೇಳಿದ್ದಾರೆ. ಇನ್ನು ಪ್ರತಿಯೊಬ್ಬ ನಾಯಕರು ಪಕ್ಷದ ಶಿಸ್ತನ್ನ ಪಾಲಿಸಬೇಕು ಮತ್ತು ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಇದರ ಬಗ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಯತೀಂದ್ರ ಅವರು ಹೈಕಮಾಂಡ್ ಪಾತ್ರ ನಿರ್ವಹಿಸಬಾರದು ಎಂಬುದು ಶಿವಕುಮಾರ್ ಆಪ್ತ ಮತ್ತು ರಾಮನಗರ ಶಾಸಕ ಹುಸೇನ್ ಹೇಳಿಕೆ. ಸಿಎಂ ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿದ್ದಾರೆ ಎಂಬ ಯತೀಂದ್ರ ಅವರ ಹೇಳಿಕೆ ಕುರಿತು ಯತೀಂದ್ರ ತಮ್ಮ ಅಭಿಪ್ರಾಯವನ್ನ ಹೇಳಿದ್ದಾರೆ. ಅಭಿಪ್ರಾಯ ಹೇಳಲು ಸ್ವತಂತ್ರರು, ಇನ್ನು ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧ ಎಂದು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ನಾಯಕರು ಹೇಳಿದ್ದಾರೆ. ಇನ್ನು ಹೈಕಮಾಂಡ್ ನಿರ್ಧಾರವನ್ನ ನಾವೆಲ್ಲರೂ ಸ್ವೀಕರಿಸಲೇಬೇಕು. ಸುರೇಶ್ ಮತ್ತು ಲೋಕೋಪಯೋಗಿ ಇಲಾಖೆಯ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ವಿಧಾನ ಪರಿಷತ್ನ ಸದಸ್ಯ ಬಿ.ಕೆ. ಹರಿಪ್ರಸಾದ್ ಅವರು ಅಭಿಪ್ರಾಯ. ಇನ್ನು ಸಿದ್ದರಾಮಯ್ಯನವರ ರಾಜಕೀಯ ಉತ್ತರಾಧಿಕಾರಿಯ ಬಗ್ಗೆ ಮಾತನಾಡಿರುವ ಅಗತ್ಯವಿಲ್ಲ ಎಂದು ಸುರೇಶ್ ಅವರು ಕೂಡ ಹೇಳಿದ್ದಾರೆ. ಇನ್ನು ಯತೀಂದ್ರ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಂತ ಸುರೇಶ್ ಅವರು ತಮ್ಮ ಅಭಿಪ್ರಾಯ ಮತ್ತು ವೈಯಕ್ತಿಕ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾಗಿದ್ದಾರೆ ಎಂಬುದಾಗಿ ಹೇಳಿದ್ದಾರೆ. ಇನ್ನು ಅಹಿಂದ ನಾಯಕತ್ವದ ಸತೀಶ್ ಜಾರಕಿಹೊಳಿ ವಹಿಸಬಹುದು ಎಂಬುದು ಬಿ.ಕೆ. ಹರಿಪ್ರಸಾದ್ ಅವರ ಅಭಿಪ್ರಾಯದ ಕುರಿತು ಪ್ರಶ್ನೆಗೆ ಉತ್ತರಿಸಿದ ಅವರು, ಅಹಿಂದ ನಾಯಕವನ್ನ ವಹಿಸಲು ಸತೀಶ್ ಜಾರಕಿಹೊಳಿ ಅವರು ಸೂಕ್ತ ಇರಬಹುದು, ಆದರೂ ಅಹಿಂದ ನಾಯಕತ್ವದ ಬಗ್ಗೆ ತೀರ್ಮಾನಿಸುವುದು ಸಿಎಂ ಸಿದ್ದರಾಮಯ್ಯನವರೇ ಹೊರತು ಸದ್ಯಕ್ಕೆ ಅವರು ಯಾವ ಪ್ರಶ್ನೆ ಉದ್ಭವಿಸಿಲ್ಲ ಅಂತ ಎಂದಿದ್ದಾರೆ. ಇನ್ನು ಸಿದ್ದರಾಮಯ್ಯನವರೇ ಅವರು ಅಹಿಂದ ನಾಯಕರು ಮತ್ತು ಟೈಗರ್ ಜಿಂದಾ ಹೈ ಮತ್ತು ಕಿಂಗ್ ಈಸ್ ಅಲೈವ್ ಎಂದ ಹೇಳಿಕೆ ಕಾಂಗ್ರೆಸ್ನನ್ನಾಗಲಿ ಅಥವಾ ಅಹಿಂದ ಹೋರಾಟವನ್ನಾಗಲಿ ಮುಂದೆ ತೆಗೆದುಕೊಂಡು ಹೋಗುವವರು ಯಾರು ಸಿದ್ದರಾಮಯ್ಯನವರೇ ತೀರ್ಮಾನಿಸುತ್ತಾರೆ ಹಾಗೆಂದು ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಮುಂದಿನ ಅಹಿಂದ ನಾಯಕ ಯಾರು ಎಂಬ ಬಗ್ಗೆ ಹಿರಿಯ ಕಾಂಗ್ರೆಸ್ಸಿಗ ಬಿ.ಕೆ. ಹರಿಪ್ರಸಾದ್ ಸೇರಿ ಕೆಲ ನಾಯಕರ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಂತ ಬೈರತಿ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆಯೇ ಇಲ್ಲ ಎಂದು ಸ್ಪಷ್ಟವಾಗಿ ಪಡಿಸಿದ್ದಾರೆ. ಇನ್ನು ಯತೀಂದ್ರ ಹೇಳಿಕೆ ಕಾಂಗ್ರೆಸ್ ಪಾಳೆಯಕ್ಕೆ ಮತ್ತೆ ಸ್ಫೋಟಕವಾದಂತಹ ಬೆಳವಣಿಗೆ ಆಗಿದೆ. ಇನ್ನು ಸಿಎಂ ಕ್ಯಾಂಪ್ ಒಂದೇ ಮಾತು, ಪಂಚವರ್ಷ ಸಿದ್ದರಾಮಯ್ಯನವರೇ ಫುಲ್ ಜೋರು, ಡಿಸಿಎಂ ಡಿಕೆಶಿ ಬಣವು ಹೈಕಮಾಂಡ್ ಡಿಸಿಷನ್ ಫೈನಲ್ಲು ಅನ್ನೋ ಲೈನ್ನಲ್ಲೇ ಮತ್ತೆ ಇದು ಟೈಗರ್ ಜಿಂದಾ ಹೈ, ಕಿಂಗ್ ಈಸ್ ಅಲೈವ್ ಅನ್ನೋ ಬೈರತಿ ಡೈಲಾಗ್ ಪೊಲಿಟಿಕಲ್ ಸರ್ಕಲ್ನಲ್ಲಿ ಮತ್ತೆ ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ಮುಂದೇನಾಗುತ್ತೆ, ಹೈಕಮಾಂಡ್ ಯಾವ ಟ್ಯೂನ್ ಪ್ಲೇ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.